ನಮಸ್ತೆ ಸರ್. ನನ್ನ ಹೆಸರು ಪವಿತ್ರ ವಿನೋದ್ ಅಂತ ಹೇಳ್ಬಿಟ್ಟು ಶಾಂತಿನಗರ ರಾಗಿಗುಡ್ಡ ಬಲಭಾಗ 4ನೇ ವಾರ್ಡ್ 6ನೇ ಕ್ರಾಸಿಂದ ನಾವು ಮಾತಾಡ್ತಿರೋದು. ನಮ್ಮ ಕೇರಿಲಿ ಏನು ತೊಂದರೆ ಅಂತ ಹೇಳಿದ್ರೆ 6 ತಿಂಗಳು 7 ತಿಂಗಳಾದ್ರೂ ಬಂದು ಮೋರಿಗೆ ಬಂದು ಕಸ ಬಂದು ಬಾಚೋದಿಲ್ಲ ಸರ್. ಆಮೇಲೆ ನೀರು ಬಂದು ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ. ಅದಕ್ಕಿಂತ ಮೇಯ್ನ್ ಅಂತ ಹೇಳಿದ್ರೆ UGD ಪ್ರಾಬ್ಲಮ್ ಆಗಿದೆ ಸರ್. UGD ಅಂತ ಹೇಳಿದ್ರೆ ಒಳಚರಂಡಿ ವ್ಯವಸ್ಥೆ ಎಲ್ಲರಿಗೂ ಅವಾಗ ಏನು ಹೇಳಿದ್ರು ಬಂದು ಮನೆಗೆ ಬಂದು ರಶೀದಿ ಕೊಟ್ಬಿಟ್ಟು ಹೋದ್ರಿ, ಒಳಚರಂಡಿ ವ್ಯವಸ್ಥೆ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ಕೊಟ್ಟಾದ್ಮೇಲೆ ಏನಾಗಿದೆ ಸರ್, ಲಾಸ್ಟ್ ಡೆಡ್ ಎಂಡ್ ಪೈಪ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರು ಎಲ್ಲರ ಮನೆ ಬಾಗ್ಲಲ್ಲೂ ಬಂದು ಈಗ ಓಪನ್ ಆಗಿ ತೋರಿಸ್ತಾ ಇದ್ದೀವಿ. ನಿಮಗೆ ಅಲ್ಲೊಂದು ಮುಂದೆ ಒಂದು ಮನೆ ಇದೆ, ಆ ಮನೆ ಹತ್ರ ಈಗ ನೋಡ್ರಿ, ಇವಾಗ ಬೇಸಿಗೆಗಾಲದಲ್ಲಿ ಇವಾಗಲೇ ನೀರು ಬಂದು ಮೇಲೆದ್ದಿದೆ. ಇನ್ನು ಮಳೆಗಾಲದಲ್ಲಿ ಅಂತಂದರೆ ಎಲ್ಲ ಸೈಡು ನೀರು ಫುಲ್ಲು ತುಂಬಿಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲು ಮೇಲೆ ಎಲ್ಲರ ಮನೆ ಬಾಗ್ಲಲ್ಲೂ ಬಂದ್ಬಿಡತ್ತೆ ಸರ್. ಇದನ್ನು ನಾವು ಸುಮಾರು ಸರಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಸರ್, ಯಾರು ಏನು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಒಂದು ಮೀಡಿಯಾ ಮೂಲಕ ಎಲ್ಲರಿಗೂ ಜನರಿಗೆಲ್ಲರಿಗೂ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಮಾಡ್ತಾ ಇದ್ದೀವಿ ಸರ್. ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತ, ಶಾಂತಿನಗರ 6ನೇ ಕ್ಲಾಸ್ ವಾರ್ಡ್ ನಂಬರ್ ಬಳತ್ರ ಹೆಸರಂತ. ನಮ್ಮ ಏರಿಯಾದಲ್ಲಿ UGD ಬ್ಲಾಕ್ ಆಗಿದೆ ಮತ್ತು ಒಳಚರಂಡಿಯಲ್ಲಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಗಮನ ಹರಿಸಬೇಕು ಮಹಾನಗರ ಪಾಲಿಕೆ ಅಧಿಕಾರಿಗಳು. ಹಾಗೂ ಮತ್ತು ಆ ಕಡೆ ಈಗ ಡ್ರೈನೇಜ್ ಬ್ಲಾಕ್ ಆಗ್ತವೆ, ಅದನ್ನು ವಾರಕ್ಕೊಮ್ಮೆ ಒಂದು ಕ್ಲೀನ್ ಮಾಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಹಾಗೂ ರಾಗಿಗುಡ್ಡ 4ನೇ ವಾರ್ಡ್ 6ನೇ ತಿರುವು, ಇಲ್ಲಿ ಏನಾಗಿದೆ ಅಂದರೆ 6ನೇ ತಿರುವು ಅಂತಲ್ಲ, ರಾಗಿಗುಡ್ಡ ಎಲ್ಲ ಚರಂಡಿಗಳು ಇದೇ ಪರಿಸ್ಥಿತಿಯಲ್ಲೇ ಇರೋದು. ತುಂಬುತ್ತೆ, ಮಣ್ಣು ಬಂದು ಚರಂಡಿಯಲ್ಲಿ ಬಿದ್ದಿರುತ್ತೆ, ಯಾರು ಬಂದು ಕ್ಲೀನ್ ಮಾಡೋಕ್ಕೆ ಬರಲ್ಲ. ಕ್ಲೀನ್ ಮಾಡೋರು ಬಂದುಬಿಟ್ಟು ಮೆನ್ನೆ ಅಂತ ಹೇಳ್ತಾರೆ. ಅಣ್ಣ ಇರೋದೇ 4 ಜನ, ನಾವು ಇರೋಪರ ವಾರ್ಡಿಗೆಲ್ಲ ಹೋಗಿ ಬರೋಕ್ಕಾಗಲ್ಲ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಕ್ಲೀನ್ ಮಾಡೋರು ಬರೋದೂ ಇಲ್ಲ. ಕರೆಕ್ಟಾಗಿ 8 ತಿಂಗಳು 9 ತಿಂಗಳು ಅದು ನಾವು ಫೋನ್ ಮಾಡಿ ಹೇಳಿದ್ಮೇಲೆ ಅವ್ರು ಬರೋದು. ಅಲ್ಲಿವರೆಗೂ ಅವ್ರು ತಲೆ ಹಾಕು ಮಲಗೋದಿಲ್ಲ. ಈ ಕಡೆ ಸೊಳ್ಳೆ ಬರುತ್ತೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ನಿಮ್ಗೆ ಡೆಂಗ್ಯೂ ಜ್ವರ ಈ ಚರಂಡಿಯಿಂದನೇ ಆಲ್ಮೋಸ್ಟು ಎಲ್ಲ ನಿಮಗೆ ಸೊಳ್ಳೆ ಕಾಯಿಲೆಯಿಂದ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತುಂಬ ಇದ್ದಾವೆ ನಮ್ಮ ಕೇರಿಯಲ್ಲಿ. ಹಂಗಾಗಿ ಕೇಳ್ಕೊತಾ ಇರೋದು ಏನಂತ ಹೇಳಿದ್ರೆ UGD ವ್ಯವಸ್ಥೆ ಅಂತೂ ಏನೇನಿಲ್ಲ. ವ್ಯವಸ್ಥೆ ಏನಾಗಿದೆ, ಎಲ್ಲ ಸ್ಲಮ್ ಬೋರ್ಡಲ್ಲಿ ಮನೆ ಕಟ್ಕೊಂಡ್ರು, ಎಲ್ಲ ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಏನು ಮಾಡಿದ್ರು, ಎಲ್ಲ ಇದಕ್ಕೆ UGD ಕೊಟ್ಟರು. ಮುಂದೆ ಡೆಡ್ ಎಂಡು ಆಗಿದೆ, ನೀರು ಪಾಸಾಗೋಕ್ಕೆ ವ್ಯವಸ್ಥೆ ಇಲ್ಲ. ಮಳೆಗಾಲದಲ್ಲಿ ಏನಾಗುತ್ತೆ, ಈ ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಪಿಟ್ಟು ಮನೆ ಮುಂದೆ ಇರೋ ಪಿಟ್ಗಳೆಲ್ಲ ಎದ್ದು ನೀರೆಲ್ಲ ಪಾಸಾಗ್ತಾ ಇರುತ್ತೆ. ಗಲೀಜು ಮಲಮೂತ್ರ ನೀರೆಲ್ಲ ಹೊರಗಡೆ ಬರುತ್ತೆ. ಅದನ್ನ ಹುಡುಗರು ತುಳ್ಕೊಂಡು ಮನೆಗೆ ಬರ್ತಾರೆ. ಹುಡುಗರಿಗೆ ಗೊತ್ತೂ ಆಗೋದಿಲ್ಲ, ಅಂಗಡಿ ಕಳಿಸಿರ್ತಾರೆ ಪೇರೆಂಟ್ಸು, ಹೋಗಿ ಅದು ತೊಗೊಂಬ ಅಂತೇಳಿ ಅದು ತುಳ್ಕೊಂಬರ್ತಾರೆ. ಕಾಯಿಲೆಗಳು ಬರುತ್ತೆ. ಇದು ಗಮನ ಹರ್ಸೋಕ್ಕೆ ಯಾರೂ ಬರೋಲ್ಲ. ಅಧಿಕಾರಿಗಳಂತೂ ರಾಗಿಗುಡ್ಡ ಕಡೆ ತಲೆ ಹಾಕಿ ಇನ್ನೂವರೆಗೂ ಬಂದೂ ಇಲ್ಲ. ರಾಗಿಗುಡ್ಡ ಅನ್ನೋದು ಗೊತ್ತೂ ಇಲ್ಲ ಅವರಿಗೆ. ಯಾವ್ದಾರು ಒಂದು ವಿಚಾರ ಇದ್ದಾಗ, ಏನಾರು ಒಂದು ಇದ್ದಾಗ, ಸುದ್ದಿ ಆದಾಗ ಮಾತ್ರ ಬರ್ತಾರೆ, ಬಿಟ್ಟರೆ ರಾಗಿಗುಡ್ಡಕ್ಕೆ ಬೇರೆ ಯಾವುದಕ್ಕೂ ಅಧಿಕಾರಿಗಳು ಬರೋದಿಲ್ಲ. ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ರಾಗಿಗುಡ್ಡಕ್ಕೆ. ಸರ್, ನನ್ನ ಹೆಸರು ಕಸ್ತೂರಿ ಅಂತ. ಈ ರೋಡಿಗೆ ಬಂದು ನಾವು ಈಗ ಈ ರಾಗಿಗುಡ್ಡಕ್ಕೆ ಬಂದು ಆಯಿತು ಸರ್, 25-30 ವರ್ಷ ಆಯಿತು ಸರ್. ಇನ್ನೂ ಚರಂಡಿ ವ್ಯವಸ್ಥೆ ಇಲ್ಲ ಈ ರೋಡಲ್ಲಿ. ನೋಡಿರಿ ನೀರು ಹೆಂಗೆ ನಿಂತಿದೆ. ಈಗ ಡೆಂಗು ಕಾಯಿಚಲ್ ಬರುತ್ತೆ, ಆಮೇಲೆ ಇದು ಮಲೇರಿಯಾ ಬರುತ್ತೆ. ಈಗ ಬಂದು ಕೊರೋನಾ ಬಂದು ಎಲ್ಲರಿಗೂ ಬಾಚ್ಕೊಂಡು ಹೋಗ್ಬಿಡ್ತು. ಈಗ ಏನೇನು ಕಾಯಿಲೆ ಬರುತ್ತಂತ ಗೊತ್ತಿಲ್ಲ. ಇನ್ನು ಈ ವಾರ್ಡ್ಗೆ ಯಾರು ಕೌನ್ಸಿಲರ್ ಅಂತಲೂ ಗೊತ್ತಿಲ್ಲ ನನಗೆ. ಆಯಿತಾ, ಒಂದು ದಿನಾನು ಬಂದು ಅದು ಮೋರಿ ವ್ಯವಸ್ಥೆ, ಒಂದು ರೋಡಿನ ವ್ಯವಸ್ಥೆ ಸರ್. ಈ ನಲ್ಲಿಗಂತ ಅಗದ್ರು, UGDಗೆ ಅಂತ ಅಗದ್ರು, ಆ ಗಾರೆ ಹಾಕೋಕ್ಕೂ ಬಂದಿಲ್ಲ. ಒಂದು ಹುಡುಗರು ಮಕ್ಕಳು ಸೈಕಲಲ್ಲಿ ಹೋದರೆ ಬಿದ್ದು ಎದ್ದು ಹೋಗ್ತಾರೆ. ಯಾರು ಯಾವ ವ್ಯವಸ್ಥೆನೂ ಇಲ್ಲ ಸರ್ ಇಲ್ಲಿ. ಕಸ ಬಚ್ಚಕ್ಕೆ ಈ ಮೋರಿ ಚರಂಡಿ ನೀರು ಬಾಚಿ 1 ವರ್ಷ ಆಗಿದೆ. ಗಂಟೆ ಗಾಡಿ ಬರುತ್ತೆ, ಆದರೆ ರೋಡಲ್ಲಿ ಗಾಡಿಯೆಲ್ಲ ನಿಲ್ಲಿಸಿದ್ದಾರೆ. ಅವ್ರು ಬರೋಕ್ಕೆ ದಾರಿ ಇಲ್ಲ. ಒಂದು ಆಂಬುಲೆನ್ಸ್ ಬರೋಲ್ಲ. ಎಮರ್ಜೆನ್ಸಿ ಆದರೆ ಒಂದು ಗಾಡಿ ತೆಗಿಯೋಕ್ಕಾಗಲ್ಲ. ಅದಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡ್ರಿ ಸರ್. ಸ್ವಲ್ಪ ಇದಕ್ಕೆ ಅಧಿಕಾರಿಗಳಿಗೆ ಹೇಳ್ರಿ, ಸ್ವಲ್ಪ ವ್ಯವಸ್ಥೆ ಮಾಡಿರಿ. ಈ ಚರಂಡಿ ಅಂತ ಇನ್ನೂ ಮಳೆಗಾಲಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ನೀವು ಅದನ್ನು ತೋರಿಸ್ಬೇಕು ನೀವು ಚರಂಡಿನ. ಆಮೇಲೆ ಅಲ್ಲಿ ಕೆಳಗಡೆ ಈ ನೀರೆಲ್ಲ ಹೋಗುತ್ತೆ ಸರ್, ಬಾತ್ರೂಮ್ ನೀರೆಲ್ಲ ಹೋಗುತ್ತೆ. ಒಬ್ಬರ ಮನೆ ಮುಂದ್ಗಡೆ ನೀರು ಹೋಗ್ತಾನೆ ಐತೆ, ಈಗಲೇ ಹೋಗ್ತೈತೆ ಅಂದರೆ ಇನ್ನು ಮಳೆಗಾಲಕ್ಕೆ ಹೆಂಗೆ?